ಜೆಡಿಎಸ್ನ ಬಿಡದಿ ಪಾದಯಾತ್ರೆ ಇವತ್ತೇ ಅಂತ್ಯವಾಗಿದೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ನಾಳೆ ಅಂತ್ಯವಾಗಬೇಕಾಗಿತ್ತು. ಆದರೆ ಕಣಿಮಣಿಕೆ ಬಳಿ ಜೆಡಿಎಸ್ ಪಾದಯಾತ್ರೆ ಬರ್ತಾ ಇದ್ದಂತೆ ಪೊಲೀಸರು ಬೇರೆ ಬೇರೆ ಕಾರಣವನ್ನು ಬೇರೆ ಬೇರೆ ನೆಪವನ್ನು ಒಡ್ಡಿ ಅದಕ್ಕೆ ತಡೆಯನ್ನು ಒಡ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು, ರೈತರು ಮತ್ತು ಪೊಲೀಸರ ನಡುವೆ ದೊಡ್ಡದೊಂದು ಘರ್ಷಣೆ ಅಥವಾ ಸಂಘರ್ಷಕ್ಕೆ ವೇದಿಕೆ ಆಗಿತ್ತು. ಅದಾದ ಬಳಿಕ ಈ ಬ್ಯಾರಿಕೇಡನ್ನು ನುಗ್ಗಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಗಾದರು. ಅದೆಲ್ಲ ಬೆಳವಣಿಗೆ ಆದಮೇಲೆ ಸಾಕಷ್ಟು ಗಲಾಟೆ ಗದ್ದಲಗಳ ಬಳಿಕ ಈ ಎಲ್ಲ ಪಾದಯಾತ್ರೆನ ಜೆಡಿಎಸ್ ಮುಕ್ತಾಯ ಮಾಡಿದೆ. ಜೊತೆಗೆ 18ನೇ ತಾರೀಕು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಘೋಷಣೆ ಕೂಡ ಮಾಡಲಾಯಿತು. ಹಾಗಾದರೆ ಇವತ್ತಿನ ಅಪ್ಡೇಟ್ಸ್ ಇದೆ ನೋಡೋಣ ಬನ್ನಿ. ಇವತ್ತು 2ನೇ ದಿನದ ಪಾದಯಾತ್ರೆ ಸುಮಾರು 16 ಕಿಲೋಮೀಟರ್ ನಡೆಯುತ್ತೆ. ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ, ಅವ್ರಿಗೆ ಮೇಳಕ್ಕೆ ಹೊರಟಿದೆ. ಕುಮಾರಸ್ವಾಮಿ ಏನ್ ತೀರ್ಮಾನ ಮಾಡಿದ್ರು ಸತ್ಯ ಹೇಳಿ. ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಸ್ಕೊಳ್ಳಕ್ ನೋಡ್ತಾ ಇದೆ. ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣವನ್ನ ಬಿಡಬೇಕಾಗ್ತದೆ. ಸ್ವಯಂ ಮುಚ್ಚೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಮುಚ್ಚೆಯಿಂದ ಯಾರು ಕೊಡ್ತಾರೆ? ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾದ್ರು. ಸರ್ಕಾರದ ವಿರುದ್ಧ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಯೋಜನೆ ಕೈಬಿಡುವಂತೆ ಘೋಷಣೆ ಕೂಗಿದ್ರು. ಮೊದಲ ದಿನದ ಪಾದಯಾತ್ರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಭಾಗಿಯಾದರು. 2ನೇ ದಿನವಾದ ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಮಾಜಿ ಪ್ರಧಾನಿ ದೇವೇಗೌಡರು ಅದ್ದೂರಿ ಚಾಲನೆ ನೀಡಿದ್ರು. ಬಿಡದಿ ಬಿಜಿಎಸ್ನಿಂದ ನೈಸ್ ರೋಡ್ವರೆಗೂ ಪಾದಯಾತ್ರೆ ನಡೆಸಲಾಯಿತು. ರಾಜ್ಯದ ವಿವಿಧ ಮೂಲೆಯಿಂದ ಸಾಕಷ್ಟು ರೈತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಕೂಡ ಇವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಬೆಂಬಲವನ್ನು ಕೂಡ ನೀಡಿದ್ದಾರೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಿದ್ರು. ಇವತ್ತು 2ನೇ ದಿನದ ಪಾದಯಾತ್ರೆ ಪಾದಯಾತ್ರೆ ತಡೆಯೋದಕ್ಕೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಸಿದ್ಧತೆ ಮಾಡಿಕೊಂಡಿದ್ರು. ಕಣ್ಮಿಣಿಕೆ ಕಾಲೋನಿಯ ಬಳಿ ಪಾದಯಾತ್ರೆಯನ್ನ ಪೊಲೀಸರು ತಡೆಯೋದಕ್ಕೆ ಯತ್ನಿಸಿದ್ರು. ಪೊಲೀಸರ ಜೊತೆ ಕಾರ್ಯಕರ್ತರ ವಾಗ್ವಾದ ನಡೀತು. ಭಾರಿ ಹೈಡ್ರಾಮವೇ ನಡೆದು ಹೋಯ್ತು. ಎಷ್ಟೇ ತಡೆದ್ರೂ ಪಾದಯಾತ್ರೆ ನಿಲ್ಲೋದಿಲ್ಲ ಅಂತ ನಿಖಿಲ್ ರೋಷಾವೇಶಗೊಂಡ್ರು. ಫ್ರೀಡಂ ಪಾರ್ಕ್ ಹೋಗ್ತಕ್ಕಂಥದ್ದು ಈಗಾಗಲೇ ಎಲ್ಲವೂ ಕೂಡ ಹೇಳಿತ್ತು. ಆದ್ರೂ ಕೂಡ ಇವತ್ತು ನಮ್ಮನ್ನ ನೀವೇ ನೋಡಿದ್ದೀರಿ. ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಸ್ಕೊಳ್ಳಕ್ ನೋಡ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಬಗ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಜೊತೆ ನಿಲ್ತೇವೆ. ಬಿಡದಿ ಟೌನ್ಶಿಪ್ ವಿರುದ್ಧ ಪಾದಯಾತ್ರೆಯಲ್ಲಿ ದೊಡ್ಡಗೌಡರು ಭಾಗಿಯಾಗಿದ್ರು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಬ್ಬರದ ಮಾತುಗಳನ್ನಾಡಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ಕುಮಾರಸ್ವಾಮಿ ಮಾಡಿದ್ದು ಅಂತ ಯಾವ ನಾಲ್ಗೆಯಿಂದ ಹೇಳ್ತೀರಿ? ಡಿಕೆಶಿ ಅವರೇ ಸತ್ಯ ಹೇಳಿ ಅಂತ ಸಿಡಿದೆದ್ರು. ಅವ್ರಿಗೆ ಮೇಳಕ್ಕೆ ಹೊರಟಿದೆ. ಇದು ಕುಮಾರಸ್ವಾಮಿ ಅವರು ಮಾಡಿದಂತ ತೀರ್ಮಾನ ಅಂತ ಯಾವ ದಾಖಲೆಯಿಂದ ಹೇಳ್ತೀರಿ? ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ. 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸ್ಕೊಂಡು ರಸ್ತೆಯಲ್ಲಿ ಮೇವು ಬೆಳೆಸಿ ಹಾಲನ್ನು ಕರೆದು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆಯ ಮೇಲೆ ಹೊಡೆದು ಈ ಪ್ರಾಜೆಕ್ಟನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರ ದ್ವಂದ್ವ ನೀತಿ ಅನುಸರಿಸ್ತಾ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ರು. ರೈತರಿಗೆ ಪರಿಹಾರ ಕೊಡೋದಕ್ಕೆ ನಿಮ್ಮ ಖಾತೆಯಲ್ಲಿ ಹಣ ಇದೆಯಾ? ಹಣ ಇದ್ರೆ ಖಾತೆಯನ್ನ ಬಹಿರಂಗಪಡಿಸಿ ಅಂತ ಸವಾಲ್ ಹಾಕಿದ್ರು. ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣವನ್ನ ಬಿಡಬೇಕಾಗ್ತದೆ. ನಾಡಿನ ಜನ ಗಮನಿಸ್ತಾ ಇದ್ದಾರೆ. ತಾವೇ ಹೇಳ್ದಂಗೆ ಸಮಿತಿ ರಚನೆ ಮಾಡ್ತೀನಿ ಅಂದ್ರು. ಅವತ್ತೇ ಫೈನಲ್ ನೋಟಿಫಿಕೇಶನ್ ಜಾರಿ ಆಯ್ತು. ಮತ್ತೆ ಸಮಿತಿ ಪಾದಯಾತ್ರೆಯ ಹಿಂದಿನ ದಿನ ರಾತ್ರಿ ಘೋಷಣೆ ಮಾಡ್ತಾರೆ. ಜೊತೆಗೆ ನೀವೆಲ್ಲ ನೋಡಬಹುದು ಜಾಹೀರಾತುಗಳ ಕತೆ. ನನ್ನ ಮುಖ್ಯಮಂತ್ರಿಗಳು ಬಂದು 2-3 ಕೋಟಿ ಕೊಡ್ತೀನಿ ಅಂತಾರಲ್ಲ. ಜಿಬಿಡಿಯ ಹೊಸದಾಗಿ ಅವರು ಪ್ರಾಧಿಕಾರ ಏನ್ ಮಾಡ್ಕೊಂಡಿದ್ದಾರೆ. ಆ ಪ್ರಾಧಿಕಾರದಲ್ಲಿ ಎಷ್ಟು ದುಡ್ಡಿದೆ? 5,500 ಎಕರೆ ಫೈನಲ್ ನೋಟಿಫಿಕೇಶನ್ ಹೊಡಿಸಿರ್ತಕ್ಕಂಥ ಆ ಜಮೀನುಗಳಿಗೆ 2 ಕೋಟಿನೇ ಕೊಡ್ತೀನಿ ಅಂದ್ರೆ 11,000 ಕೋಟಿ ಬೇಕು. ಇದೆಯಾ ಖಾತೆಯಲ್ಲಿ ದುಡ್ಡಿದೆಯಾ? ದುಡ್ಡಿದ್ರೆ ಅದನ್ನ ಬಹಿರಂಗ ಪಡಿಸಲಿ.
ಇದು ಬಿಡದಿ ಪಾದಯಾತ್ರೆ ಅಲ್ಲ, ಜೆಡಿಎಸ್ನ 3ನೇ ತಲೆಮಾರಿನ ನಾಯಕತ್ವಕ್ಕಾಗಿ ಮಾಡ್ತಾ ಇರೋ ಹೋರಾಟ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡಿದ್ರು. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ನೀಡಿದ್ರು. ಇದು ನೋಡಿ, ಇದು JDS-ನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನ ಸ್ಥಾಪನೆ ಮಾಡುವಂತ ಇಶ್ಯೂ. ಇದು ರೈತರ ಇಶ್ಯೂ ಅಲ್ಲ. ಇದು ಯಾರ ಒಂದು ಪಟ್ಟಾಭಿಷೇಕ ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಒಬ್ಬ ಯುವಕ ಹಿನ್ನೆಲೆ ಇಲ್ಲದೆ ಇದ್ರು ಕೂಡ ಒಂದು ರೈತ ಕುಟುಂಬದಲ್ಲಿ ಜನಿಸಿ ದೇಶದ ಪ್ರಧಾನ ಮಂತ್ರಿಯ ಉತ್ತಂಗ ಸ್ಥಾನಕ್ಕೆ ಹೋದಂತವ್ರು ದೇವೇಗೌಡರು. ಯಾರು ಕೂಡ ಯಾವ್ದೋ ಕುಟುಂಬದಲ್ಲಿ ಹುಟ್ಟುಬಿಟ್ಟಿದೀವಿ ಅನ್ಬಿಟ್ಟು ಅವ್ರಿಗೇನು ಜನ ಆಶೀರ್ವಾದ ಮಾಡ್ಬಿಡೋದಿಲ್ಲ. ಜೆಡಿಎಸ್ ಪಾದಯಾತ್ರೆ ಬಗ್ಗೆ ಕಾಂಗ್ರೆಸ್ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಪಾದಯಾತ್ರೆ ಇವೆಲ್ಲ ಏನಂದ್ರೆ ಸ್ವಲ್ಪ ಇದು ಮೋಸ್ಟ್ಲಿ ಏನೋ ರಾಜಕೀಯ ಬೆನಿಫಿಟ್ಗೆ ಮಾಡ್ತಕ್ಕಂಥದ್ದು ಎದ್ದು ಕಾಣಿಸುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟ. ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಮಾಡಲಿ. ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ, ಇದನ್ನ ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ದೊಡ್ಡ ಸೆಂಟರ್ನೇ ಮಾಡಬೇಕು ಅಲ್ಲಿ ಅಂತ ಪ್ರಸ್ತಾವನೆಯನ್ನು ಒಂದು ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರಕಟಣೆ ಮಾಡಿದ್ದಾರೆ. ಒಳ್ಳೆಯ ದೃಷ್ಟಿಯಿಂದ ನೋಡಿದ್ರೆ ಒಳ್ಳೆಯದು. ನಮ್ಮ ಮುಖ್ಯಮಂತ್ರಿಗಳು ಆ ಭಾಗನವರಿದ್ದಾರೆ, ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೇಳಿದಾರೆ ಯಾರಿಗೂ ಒತ್ತಾಯಪೂರ್ವಕವಾಗಿ ಜಮೀನು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತಿನ ಏನ್ ಬೇಕು? ಸ್ವಯಂ ಇಚ್ಛೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರೆ? ಅವ್ರು ತಗೋತಾರೆ. ಹೈ ಲೆವೆಲ್ ಕಂಪ್ಲೀಟ್ ಮಾಡಿದ್ದಾರೆ. ಯಾವತ್ತಾರು ತಕೊಂಡು ಮಂತ್ರಿ ಆಗಿರೋದು ನೀವು ನೋಡಿದರೆ ಸಮಯ ನೋಡಿ ಆಗ್ಬೇಕಲ್ಲ, ಅದಕ್ಕೆ ಕಾಯ್ದಾರೆ ಸರ್. ಅವರು ನಾನು ಕಿಂಗ್ ಆಗಲ್ಲ, ಕಿಂಗ್ ಮೇಕರ್ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು. ಇನ್ನು ಮುಂದೆ ಏನೂ ಆಗಲ್ಲ. ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ, ರೈತರ ವಿಚಾರದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್, BY ವಿಜಯೇಂದ್ರ ಹೇಳಿದ್ರು. ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ನಾವು ಅವ್ರು ಬೇರೆ ನಾವು ಬೇರೆ ಹೋರಾಟ ಮಾಡ್ತಾ ಇದ್ರಿ. ಈಗ ಮುಖ್ಯವಾದಂಥ ವಿಚಾರಗಳನ್ನು ಇಟ್ಟುಕೊಂಡು ಹೊರಗಡೆನೂ ಕೂಡ BJP ಮತ್ತು JDS ಒಟ್ಟಿಗೆ ಹೋರಾಟ ಮಾಡ್ತೀರಿ. ವಿಧಾನಸಭೆಯಲ್ಲಂತೂ ಕಳೆದ ಎಲ್ಲ ಅಧಿವೇಶನದಲ್ಲೂ JDS ಅವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ನನ್ನದನ್ನು ಆರ್ ಅಶೋಕ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಹೋಗಿರುವಂಥದ್ದು. ನಾನು ಹೋಗದಿರೋದಕ್ಕೆ ಬೇರೆ ಏನೂ ಕಾರಣ ಇಲ್ಲ, ಪೂರ್ವ ನಿಗದಿತ ಕಾರ್ಯಕ್ರಮ. ರಾಜಕೀಯದ ಜಟಾಪಟಿ ಜೋರಾಗಿ ನಡೀತಾ ಇದೆ. ಭಾರಿ ಹೈಡ್ರಾಮಾ ಹಂಗಾಮಕ್ಕೂ ಕಾರಣ ಆಗಿದೆ. ಸುನಿಲ್ ಜೊತೆ ಪ್ರಶಾಂತ್, TV9 ರಾಮನಗರ.